ಇವತ್ತು ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ 91ನೇ ಇಸ್ವಿಯಿಂದನೂ ನಾನು ಡಿಗ್ರಿ ಮುಗಿದಾಗ ಜೊತೆಲೇ ಇದ್ದೀನಿ. ಅವರು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಮತ್ತೆ ಒಂದು TAPC ಸದಸ್ಯರಾಗಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಆಮೇಲೆ MLA ಆಗಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ್ಮೇಲೆ ಎಲ್ಲೂ ಸೋಲಿಲ್ಲದ ಸರ್ದಾರ. ಆಮೇಲೆ ಎಲ್ಲಾ ರೀತಿಯ ಆಡಳಿತನೂ ಅವ್ರಿಗೆ ಗೊತ್ತಿದೆ. ಇವತ್ತು ನಮಗೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗಿರ್ಬೋದು, ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಅಪಾರವಾದ ಅಭಿಮಾನಿಗಳಿದ್ದಾರೆ. ಆ ಎಲ್ಲಾ ಅಭಿಮಾನಿಗಳಿಗೂ ಇವತ್ತು ಹಬ್ಬ. ಆ ಹಬ್ಬದ ಇದು ಏನ್ ಬೆಂಗಳೂರು ಕ್ರೌಡ್ ಆಗಿದೆ ಅದೇ ಸಾಕ್ಷಿ. ಇವತ್ತು 2028ಕ್ಕೂ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಇದೇ ರಾಜಭವನ ಇರ್ಬೋದು, ಇಲ್ಲ ಅಂದ್ರೆ ವಿಧಾನಸೌಧ ಮೆಟ್ಲ ಮೇಲೆ ಇರ್ಬೋದು, ಇಲ್ಲ ನಮ್ಮ ಕಟ್ಟಿರೋ ಸ್ಟೇಡಿಯಂ ಮೇಲೆ ಇರ್ಬೋದು. ನೆಕ್ಸ್ಟ್ 28ಗೆ ಮತ್ತೊಮ್ಮೆ ಅವರು CM ಆಗೋದ್ರಲ್ಲಿ ಸಂಶಯ ಇಲ್ಲ. ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ. ಆಮೇಲೆ ಇವತ್ತು ನಾಳೆಯಿಂದನೇ ರಾಜ್ಯದಲ್ಲಿ ಪಾರ್ಟಿ MLAಗಳು ಕ್ಯಾನ್ವಾಸ್ ಮಾಡೋ ಇದೇ ರೀತಿ ಮಾಡ್ಬೇಕಾಯ್ತದೆ. ಎಲ್ಲಾ ಜನಗಳ ಸೇವೆಗೆ ಅವ್ರು ಸಿದ್ಧರಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬ್ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಇದರಲ್ಲಿ ಒಂದು ಎರಡು ಮಾತು ಹೇಳ್ದೇನೆ ಇವತ್ತು ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ, ಆ ಭಗವಂತ, ನಾಡದೇವತೆಗಳು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿದ್ರೆ ಅವ್ರು ಇನ್ನೊಂದು ಸಾರಿ CM ಆಗೇ ಇರ್ತಾರೆ. ಮತ್ತೊಮ್ಮೆ ಅವರಿಗೆ ನಾವು ನಮ್ಮ ಜನತೆಯ ಪರವಾಗಿ, ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಒಂದು ಧನ್ಯವಾದಗಳನ್ನ ಈಗ ನನ್ನ ಮೂಲಕ ನಾನು ತಿಳಿಸ್ತೇನೆ. ಆಲ್ ದ ಬೆಸ್ಟ್. ನಮ್ಮ ಬಾಸ್ಗೆ ಆಲ್ ದ ಬೆಸ್ಟ್ ಆಗ್ಲಿ ಅಂತ ಕೇಳ್ತೀನಿ. ನಾನು ಕಾಂತರಾಜ್ ಅಂದ್ಬಿಟ್ಟು, ನಾವಲ್ಲಿ ಸಾತ್ತೂರು ಕಾನ್ಸ್ಟಿಟ್ಯೂನ್ಸಿ ಅವರು. ಮೊದಲಿಂದನೂ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ 91ರಿಂದ ಇದ್ದೀವಿ. ನಮ್ದು ಅನಿಯೂರು ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕು ಹೋಗಿದ್ದೀವಿ.